ನಮ್ಮ ರೀಬಿಲ್ಡ್ ಇಂಡಿಯಾ ನೋಬಲ್ ಇಂಟರ್ನ್ಯಾಷನಲ್ ಶಾಲೆ ಅದ್ಭುತವಾದ ಒಂದು ವಿಶೇಷವಾದ ವ್ಯವಸ್ಥೆ ಇರುವಂತಹ ಶಾಲೆ. ಇಡೀ ಪ್ರಪಂಚದಲ್ಲಿ ನಿಮಗೆ ಎಲ್ಲೂ ಸಿಗದೇ ಇರುವಂತ ಶಾಲೆ ಸಂಪೂರ್ಣ ಸಮಾಜ ನಿರ್ಮಾಣದ ಕೇಂದ್ರ ಆಗುವಂತಹ ಒಂದು ಶಾಲೆ ನಮ್ಮ ಶಾಲೆ. ಇಲ್ಲಿ 4 ಹಂತಗಳಲ್ಲಿ ನಾವು ಸಂಪೂರ್ಣ ಸಮಾಜ ನಿರ್ಮಾಣದ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ಶಾಲೆಯಲ್ಲಿ ಆರ್ಥಿಕವಾಗಿ, ವಿದ್ಯಾಭ್ಯಾಸದಲ್ಲಿ ಮತ್ತೆ ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ಕುಟುಂಬಗಳ ಮಕ್ಕಳಿಗೆ ಫ್ರೀ ಎಜುಕೇಶನ್ 0 ಕಾಸ್ಟ್ ಎಜುಕೇಶನ್ ಅನ್ನ ಕೊಡ್ತಾ ಇದೀವಿ. ಆದ್ರೆ ಪೇರೆಂಟ್ಸ್ಗೆ ಕೆಲವು ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ಸ್ಗೆ ಪೇರೆಂಟ್ಸ್ ಒಪ್ಪಬೇಕಾಗುತ್ತೆ. 4 ಹಂತಗಳಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ? ಮೊದಲನೇ ಹಂತದಲ್ಲಿ ಮಕ್ಕಳಿಗೆ ನಾಯಕರಾಗೋದಕ್ಕೆ ಮತ್ತೆ ಉದ್ಯಮಿಗಳಾಗೋದಕ್ಕೆ ಬೇಕಾಗಿರುವಂತಹ ಒಂದು ವ್ಯವಸ್ಥೆಯನ್ನ ಕಟ್ಟಿ ಆ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೀವಿ. ಸೊ ನಮ್ಮ ವ್ಯವಸ್ಥೆ ಒಳಗಡೆ ಹೋಗುವಂತಹ ಮಕ್ಕಳು ಬರೀ ಒಂದು ಉದ್ಯೋಗ ಹುಡುಕೋದಾಗ್ಲಿ ಅಥವಾ ಇನ್ನೆಲ್ಲೋ ಜಾಬ್ ಮಾಡ್ತೀವಿ, ಇನ್ನೇನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತೀವಿ ಅನ್ನುವಂಥದ್ದಲ್ಲ. ಅವರು ದೇಶದ ಮಟ್ಟದ ನಾಯಕರಾಗೋದಕ್ಕೆ ಮತ್ತೆ ಪ್ರಪಂಚದ ಮಟ್ಟದ ಉದ್ಯಮಿಗಳಾಗೋದಕ್ಕೆ ಬೇಕಾಗಿರುವಂತಹ ಫೌಂಡೇಶನ್ ಅನ್ನ ಪಡ್ಕೊಳ್ತಾರೆ. ಅವರ ಕುಟುಂಬಗಳಿಗೆ, ಅಪ್ಪ ಅಮ್ಮನಿಗೆ ಅವರ ಫ್ಯಾಮಿಲಿ ಇಂಪ್ರೂವ್ ಆಗಬೇಕು. ಬರೀ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಟ್ಟರೆ ಸಾಲದು, ಅಲ್ಲಿಗೆ ಮುಗಿಯೋದಿಲ್ಲ ಎಜುಕೇಶನ್ ಅನ್ನ ಅಥವಾ ಶಾಲೆಯ ಜವಾಬ್ದಾರಿ. ಅವರ ಕುಟುಂಬ ಅವರ ಕಷ್ಟದ ಪರಿಸ್ಥಿತಿಗಳಿಂದ ಆಚೆ ಬರಬೇಕು. ತಾವು ಈ ರೀತಿಯಾದ ಸಹಾಯದ ಅವಶ್ಯಕತೆ ಇಲ್ಲದೇ ಇರೋ ರೀತಿಯಲ್ಲಿ ಬೆಳಿಬೇಕು. ಮುಂದೆ 4-6 ಜನಗಳಿಗೆ ಅವರು ಸಹಾಯ ಮಾಡೋ ರೀತಿಯಲ್ಲಿ ಆಗಬೇಕು. ಅದಕ್ಕೆ ನಾವು 2ನೇ ಹಂತದಲ್ಲಿ ಕುಟುಂಬಗಳಿಗೆ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿಕೊಂಡು ಆರ್ಥಿಕವಾಗಿ ಸ್ಟೇಬಲ್ ಆಗೋದಕ್ಕೆ ಬೇಕಾಗಿರುವಂತಹ ಸಪೋರ್ಟ್ ಸಿಸ್ಟಮ್, ಅವರಿಗೆ ಟ್ರೈನಿಂಗ್ ಆಗಲಿ ಅಥವಾ ಸಪೋರ್ಟ್ ಆಗಲಿ ನಾವು ಪ್ರೊವೈಡ್ ಮಾಡ್ತೀವಿ. 3ನೇ ಹಂತದಲ್ಲಿ ಕುಟುಂಬಗಳು, ಈ ಎಲ್ಲಾ ಕುಟುಂಬಗಳು ನಮ್ಮ ಶಾಲೆಯ ಜೊತೆಗೆ ಜೋಡಿಸ್ಕೊಂಡಿರುವಂತಹ ಎಲ್ಲಾ ಕುಟುಂಬಗಳು ಸೇರಿ ವ್ಯಾಪಾರ ಮಾಡೋದಕ್ಕೆ ಬೇಕಾಗಿರುವಂತಹ ಟ್ರೈನಿಂಗ್ ಮತ್ತೆ ವ್ಯವಸ್ಥೆಯನ್ನು ನಾವು ಡೆವಲಪ್ ಮಾಡ್ತೀವಿ. ಸೊ ಎಲ್ಲರಿಗೂ ಉದ್ಯಮಿಗಳಾಗೋದಕ್ಕೆ ಬೇಕಾಗಿರುವಂತಹ ಟ್ರೈನಿಂಗ್ ಯಾರಿಗಿದು? ಮಕ್ಕಳಿಗಂತೂ ನಡೀತಾನೆ ಇರುತ್ತೆ ಶಾಲೆಯಲ್ಲಿ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ. ಪೇರೆಂಟ್ಸ್ಗೆ, ಕುಟುಂಬಗಳು ಉದ್ಯಮಿಗಳಾಗಬೇಕು, ಒಟ್ಟಾಗಿ ಸೇರಿ ಉದ್ಯಮವನ್ನು ನಡೆಸಬೇಕು. 3ನೇ ಹಂತ ಇದು. 4ನೇ ಹಂತದಲ್ಲಿ ಇದೇ ಕುಟುಂಬಗಳು, ನಮ್ಮ ಶಾಲೆಯ ಮಕ್ಕಳ ಕುಟುಂಬಗಳು ಏನಿದೆಯೋ ಅವರು ತಮ್ಮ ಸುತ್ತಮುತ್ತಲಿನ ಸಮಾಜವನ್ನು ಸುಧಾರಣೆ ಮಾಡುವಂತಹ ಜವಾಬ್ದಾರಿಯನ್ನು ತಗೊಳ್ಬೇಕು. ಸೊ ಈ 4 ಹಂತದಲ್ಲಿ ನಮ್ಮ ಶಾಲೆ ಇಡೀ ಸಮಾಜ ನಿರ್ಮಾಣಕ್ಕೆ ಬೇಕಾಗಿರುವಂತಹ ಒಂದು ವ್ಯವಸ್ಥೆಯನ್ನ ಕಟ್ಟಿದೆ. ಇದನ್ನ ನಾವು ಸಿರಿ ಅಂತ ಹೇಳ್ತೀವಿ. ಅಂದ್ರೆ ಸೋಷಿಯಲ್ ಇನೋವೇಷನ್ ಟು ರೀಬಿಲ್ಡ್ ಇಂಡಿಯಾ, ಭಾರತದ ಪುನರ್ ನಿರ್ಮಾಣಕ್ಕೆ ಸಾಮಾಜಿಕ ಆವಿಷ್ಕಾರ. ಇದೊಂದು ವಿಶೇಷವಾದ ಆವಿಷ್ಕಾರ. ಮಕ್ಕಳ ತರಬೇತಿಯಲ್ಲಿ 6 ಅಂಶಗಳ ಮೇಲೆ ನಾವು ಕಾನ್ಸ್ಟೆಂಟ್ ಫೋಕಸ್ ಮಾಡ್ತೀವಿ. ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಏನ್ ನಡೆಯುತ್ತೆ ನಮ್ಮ ಶಾಲೆಯಲ್ಲಿ, ಇದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ ಅನಲೈಸ್ ಮಾಡಿದ್ರೆ 6 ಅಂಶಗಳಲ್ಲಿ ಮಕ್ಕಳು ಡೆವಲಪ್ ಆಗ್ತಾ ಇರ್ತಾರೆ. ಮೊದಲನೇದು ವಜ್ರದಂತ ಚಾರಿತ್ರ್ಯ, ಕ್ಯಾರೆಕ್ಟರ್ ಡೆವಲಪ್ಮೆಂಟ್. ವಜ್ರದಂಗಿರ್ಬೇಕು ಕ್ಯಾರೆಕ್ಟರ್, ಅಲ್ಲಾಡಬಾರದು. ಆ ವಿಶ್ವಾಸಾರ್ಹತೆಯನ್ನ ಪಡೆಯುತ್ತೆ ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಗಿದ್ರೆ. 2ನೇದು ಎಲ್ಲರನ್ನ ಬೆರೆಯುವಂತ ಒಂದು ವ್ಯಕ್ತಿತ್ವ, ಪರ್ಸನಾಲಿಟಿ ಡೆವಲಪ್ಮೆಂಟ್. 3ನೇದು ಹಲವಾರು ವಿಚಾರಗಳ ಬಗ್ಗೆ ತಿಳುವಳಿಕೆ, ನಾಲೆಡ್ಜ್. 4ನೇದು ಕೌಶಲ್ಯಗಳು, ಜೀವನಕ್ಕೆ ಬೇಕಾಗಿರುವಂತಹ ಕೌಶಲ್ಯಗಳು, ಯಶಸ್ವಿ ಆಗೋದಕ್ಕೆ ಬೇಕಾಗಿರುವಂತಹ ಕೌಶಲ್ಯಗಳು, ಬದುಕೋದಕ್ಕೆ ಬೇಕಾಗಿರುವಂತಹ ಕೌಶಲ್ಯಗಳು, ಸ್ಕಿಲ್ ಡೆವಲಪ್ಮೆಂಟ್, ಮಲ್ಟಿ ಡೈಮೆನ್ಷನಲ್ ಸ್ಕಿಲ್ ಡೆವಲಪ್ಮೆಂಟ್. 5ನೇದು ನಾಯಕತ್ವ, ಲೀಡರ್ಶಿಪ್ ಡೆವಲಪ್ಮೆಂಟ್. ಮತ್ತೆ 6ನೇದು ಆಂಟರ್ಪ್ರಿನರ್ಶಿಪ್, ಉದ್ಯಮಿಕತೆ. ಈ 6 ಅಂಶಗಳಲ್ಲಿ ಮಕ್ಕಳನ್ನು ನಾವು ತಯಾರಿ ಮಾಡ್ತಾ ಹೋಗ್ತೀವಿ. ಸೊ ನಮ್ಮ ವ್ಯವಸ್ಥೆ ಒಳಗಡೆ ಹೋಗುವಂತಹ ಮಕ್ಕಳು ಬರೀ ಒಂದು ಉದ್ಯೋಗ ಹುಡುಕೋದಾಗ್ಲಿ ಅಥವಾ ಇನ್ನೆಲ್ಲೋ ಜಾಬ್ ಮಾಡ್ತೀವಿ, ಇನ್ನೇನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತೀವಿ ಅನ್ನುವಂಥದ್ದಲ್ಲ. ಅವರು ದೇಶದ ಮಟ್ಟದ ನಾಯಕರಾಗೋದಕ್ಕೆ ಮತ್ತೆ ಪ್ರಪಂಚದ ಮಟ್ಟದ ಉದ್ಯಮಿಗಳಾಗೋದಕ್ಕೆ ಬೇಕಾಗಿರುವಂತಹ ಫೌಂಡೇಶನ್ ಅನ್ನ ಪಡ್ಕೊಳ್ತಾರೆ. ನಮ್ಮ ಶಾಲೆಯಲ್ಲಿ ಮಕ್ಕಳನ್ನ ಎಲ್ಲಾ ರೀತಿಯಲ್ಲೂ ನಾವು ಡೆವಲಪ್ ಮಾಡೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಮಾಡಿದ್ದೀವಿ. ಒಂದು, ಮಕ್ಕಳು ಪ್ರತಿದಿನ ಯೋಗ ಮಾಡ್ತಾರೆ, ಪ್ರತಿದಿನ ಆಟ ಆಡ್ತಾರೆ, ಬೇರೆ ಬೇರೆ ವಿಷಯಗಳನ್ನ ಕಲಿತಾರೆ, ಮಾರ್ಷಲ್ ಆರ್ಟ್ಸ್ ಕಲಿತಾರೆ, ಪ್ರತಿದಿನ ಬೇರೆ ಬೇರೆ ವಿಷಯಗಳನ್ನ ಅವರು ಕ್ಲಾಸ್ ರೂಮ್ ಅಲ್ಲೂ ಕಲಿತಾರೆ, ಡಿಸ್ಕಸ್ ಮಾಡ್ತಾರೆ, ಕಾನ್ಫಿಡೆಂಟ್ ಆಗಿ ಡೆವಲಪ್ ಆಗ್ತಾರೆ, ತಮಗೆ ಅನಿಸಿದ್ದನ್ನ ಹೇಳುವಷ್ಟು ಧೈರ್ಯ ಇದೆ. ಒಂದು ಭಯ ಇಲ್ಲದಂತಹ, ಉತ್ಸಾಹ ಇರುವಂತಹ, ನಿರಂತರ ಕಲಿಕೆಯ ಬಗ್ಗೆ ಫೋಕಸ್ ಇರುವಂತಹ ವಾತಾವರಣದಲ್ಲಿ ಮಕ್ಕಳು ಸಂಪೂರ್ಣ ವ್ಯಕ್ತಿಗಳಾಗಿ ಡೆವಲಪ್ ಆಗ್ತಾ ಇದ್ದಾರೆ. ಸೊ ನಿಮ್ಮ ಮಕ್ಕಳು ನಮ್ಮ ಶಾಲೆಯಲ್ಲಿದ್ದರೆ ಅವರು ಎಲ್ಲಾ ಆಯಾಮಗಳಲ್ಲೂ ಡೆವಲಪ್ ಆಗ್ತಾರೆ. ವಜ್ರದಂತ ಕ್ಯಾರೆಕ್ಟರ್ ಇರುತ್ತೆ ಅವರಲ್ಲಿ, ಎಲ್ಲರನ್ನ ಬೆರೆಯುವಂತಹ ಪರ್ಸನಾಲಿಟಿ ಇರುತ್ತೆ, ಹಲವಾರು ವಿಚಾರಗಳ ಬಗ್ಗೆ ನಾಲೆಡ್ಜ್ ಇರುತ್ತೆ, ಬೇರೆ ಬೇರೆ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ, ಲೀಡರ್ಶಿಪ್ ಡೆವಲಪ್ಮೆಂಟ್ ಆಗುತ್ತೆ, ಮತ್ತೆ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್. ಆಂಟರ್ಪ್ರಿನರ್ಶಿಪ್ ಅಂತಂದ್ರೆ ಉದ್ಯಮಿಕತೆ ಡೆವಲಪ್ ಆಗುತ್ತೆ. ಇದು ಎಲ್ಲದರಿಂದ ತಮ್ಮ ವೈಯಕ್ತಿಕ ಜೀವನ, ಸಾಮಾಜಿಕ ಜೀವನ, ತಮ್ಮ ವೃತ್ತಿ ಜೀವನ ಮತ್ತೆ ಎಲ್ಲಾ ರೀತಿಯಲ್ಲೂ ಅವರು ಯಶಸ್ಸನ್ನ ಗಳಿಸೋದಕ್ಕೆ ಬೇಕಾಗಿರುವಂತಹ ಫೌಂಡೇಶನ್ ಶಾಲೆಯನ್ನು ಕೊಡ್ತಾ ಇದ್ದೀವಿ. ಜೀವನ ನೀವು ಯೋಚನೆ ಮಾಡಿ, ಇನ್ನು ಮುಂದಕ್ಕೆ ಇನ್ನೊಂದು 20 ವರ್ಷ 25 ವರ್ಷ ಆಗೋ ಹೊತ್ತಿಗೆ, ನಿಮ್ಮ ಮಕ್ಕಳು ಮಧ್ಯವಯಸ್ಕರಾಗೋ ಹೊತ್ತಿಗೆ ಪ್ರಪಂಚ ಬಹಳ ದೊಡ್ಡ ಮಟ್ಟಕ್ಕೆ ಬದಲಾಗೋಗಿರುತ್ತೆ.
ನಿರಂತರವಾಗಿ ಬದಲಾಗ್ತಾ ಇರುವಂತಹ ಪ್ರಪಂಚಕ್ಕೆ ತಯಾರು ಮಾಡಬೇಕು ಮಕ್ಕಳನ್ನ ಅಂತಂದ್ರೆ ಅವರಲ್ಲಿರುವಂತಹ ಸಾಮರ್ಥ್ಯಗಳನ್ನ ಜಾಗೃತಗೊಳಿಸಬೇಕು ಮತ್ತು ಆ ಸಾಮರ್ಥ್ಯಗಳನ್ನ ಬಳಸ್ಕೊಳ್ಳೋದು ಹೆಂಗೆ ಅನ್ನೋದನ್ನ ಕಲಿಸ್ಬೇಕು. ಆ ಪ್ರಯತ್ನ ಮತ್ತೆ ಆ ಒಂದು ದಿಟ್ಟ ಹೆಜ್ಜೆ ನಮ್ಮ ಶಾಲೆಯಲ್ಲಿ ನಾವು ಇಡ್ತಾ ಇದ್ದೀವಿ. ಸೊ ನಮ್ಮ ಶಾಲೆ ಕೇವಲ ಒಂದು ಪುಸ್ತಕದಲ್ಲಿರುವಂತಹ ಪಾಠಗಳನ್ನ ಕಲಿಸೋ ಶಾಲೆ ಅಷ್ಟೇ ಅಲ್ಲ. ಶಾಲೆಯಿಂದ ಮಕ್ಕಳ ಜೀವನ ಯಶಸ್ವಿ ಆಗೋದಕ್ಕೆ, ಮಕ್ಕಳ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಬೇಕಾಗಿರುವಂತಹ ಮಕ್ಕಳಿಗೆ ತರಬೇತಿ, ಅವರ ಕುಟುಂಬಗಳು ತಮ್ಮ ಕಷ್ಟಗಳಿಂದ ಆಚೆ ಬಂದು ಆರ್ಥಿಕವಾಗಿ ಸ್ಟೇಬಲ್ ಆಗಬೇಕು, ಅಲ್ಲಿಂದ ಮುಂದಕ್ಕೆ ಆರ್ಥಿಕವಾಗಿ ಹೆಚ್ಚು ಹೆಚ್ಚು ಪ್ರಗತಿ ಸಾಧಿಸಬೇಕು, ಅದಕ್ಕಿರುವಂತಹ ಸಪೋರ್ಟ್, ಸಮಾಜವನ್ನೇ ಬಳಸಿಕೊಂಡು ಸಮಾಜವನ್ನ ಒಟ್ಟುಗೂಡಿಸಿ ಒಂದು ಸಹಕಾರಿ ಕ್ರಾಂತಿಯ ರೂಪದಲ್ಲಿ ಸಾಮಾನ್ಯ ಜನಗಳು, ಬಡತನದಲ್ಲಿರುವಂತಹ ಜನಗಳೇ ಸೇರಿ ಒಂದು ವ್ಯಾಪಾರ ಮಾಡಕ್ ಬೇಕಾಗಿರುವಂತಹ ಆ ಒಂದು ಉದ್ಯಮಶೀಲತೆ, ಮತ್ತೆ ಅವರವರೇ ತಮ್ಮ ಸುತ್ತಮುತ್ತಲಿನ ಸಮಾಜವನ್ನ ಸುಧಾರಣೆ ಮಾಡುವಂತಹ ಪ್ರಯತ್ನ. ಯಾವಾಗ ಜನಗಳೆಲ್ಲ ಒಟ್ಟಾಗಿ ತಮ್ಮ ಜೀವನವನ್ನು ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೋ ಒಟ್ಟಾಗಿ, ದೇಶದ ಏಳ್ಗೆ ತುಂಬಾ ದೊಡ್ಡ ಮಟ್ಟಕ್ಕಾಗತ್ತೆ. ಶಾಲೆ ಈ ದೇಶದ ಏಳ್ಗೆಯ ಕೆಲಸದಲ್ಲಿ, ದೇಶದ ಪ್ರಗತಿಯ ಕೆಲಸದಲ್ಲಿ, ದೇಶವನ್ನು ಬದಲಾಯಿಸೋ ಕೆಲಸದಲ್ಲಿ, ದೇಶವನ್ನು ಮುನ್ನಡೆಸೋ ಕೆಲಸದಲ್ಲಿ ಒಂದು ಶಾಲೆ ಲೀಡರ್ಶಿಪ್ ಅನ್ನ ತಗೊಳ್ಬೇಕು. ಆ ಲೀಡರ್ಶಿಪ್ ಅನ್ನ ನಮ್ಮ ಶಾಲೆ ತಗೊಂಡಿದೆ. ನಮ್ಮ ಶಾಲೆ ಒಂದು ಶಾಲೆ ಅಷ್ಟೇ ಅಲ್ಲ, ಸಂಪೂರ್ಣ ಸಮಾಜ ನಿರ್ಮಾಣದ ಶಕ್ತಿ ಕೇಂದ್ರವಾಗಿ ರೂಪುಗೊಂಡಿದೆ. ಇದರಲ್ಲಿ ಶಕ್ತಿ ಯಾರು? ಜನಗಳೇ ಶಕ್ತಿ. ಜನಗಳು ಒಟ್ಟಾಗಿ ತಮ್ಮ ಜೀವನವನ್ನು ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಮತ್ತೆ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಒಟ್ಟಾಗಿ ಬೆಳೆಯೋದಕ್ಕೆ ಮಾಡ್ತಿರುವಂತಹ ಪ್ರಯತ್ನ ನಿಜವಾಗ್ಲೂ ಶ್ಲಾಘನೀಯ. ಇದೆಲ್ಲದ್ರ ಜೊತೆಗೆ ನೀವು ಜೋಡಿಸ್ಕೊಳ್ಬೇಕು ಅನ್ನೋದಾದ್ರೆ ಬಹಳ ಅದ್ಭುತವಾಗಿರುತ್ತೆ. ನಿಮ್ಮ ಮಕ್ಕಳ ಜೀವನನೂ ಚೆನ್ನಾಗಿರುತ್ತೆ, ನಿಮ್ಮ ಜೀವನನೂ ಸುಧಾರಣೆ ಆಗುತ್ತೆ, ಎಲ್ಲರೂ ಒಟ್ಟಾಗಿ ಬೆಳಿಬಹುದು. ಬೇರೆಯವರನ್ನ ತುಳಿದು ನಾನು ಬೆಳಿತೀನಿ ಅಂತ ಅನ್ಕೊಳ್ಳೋರು ಕೆಲವು ಒಂದು ಮಟ್ಟಕ್ಕೆ ಬೆಳೆಯೋದಾದ್ರೆ, ಎಲ್ಲರನ್ನು ಬೆಳೆಸ್ತಾ ಬೆಳಿತೀನಿ ಅಂತ ಅನ್ಕೊಳ್ಳೋರು ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ. ನಮ್ಮ ಜನಗಳು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ನೀವು ಇದ್ರ ಜೊತೆ ಜೋಡಿಸಿ ನಿಮ್ಮ ಮಕ್ಕಳಿಗೂ ಉತ್ತಮವಾದ ಜೀವನವನ್ನು ಕೊಡೋದಕ್ಕೆ ದಾರಿಯಾಗುತ್ತೆ, ಮತ್ತೆ ನಿಮ್ಮ ಜೀವನ ಕೂಡ ನೀವು ಊಹೆನೂ ಮಾಡಕ್ ಆಗದೆ ಇರೋ ಮಟ್ಟಕ್ಕೆ ಬೆಳೆಯುತ್ತೆ ಪಾಸಿಟಿವ್ ಆಗಿ.